इस कार्यक्रम के पुण्यार्चक हैं बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार। ಸಂಸಾರದ ಪ್ರತಿಯೊಂದು ಜೀವಿನೂ ಕೂಡ ಪಾಪ ಪುಣ್ಯ ಧರ್ಮ ಅಧರ್ಮ ಮೋಕ್ಷ ಮತ್ತು ಸಂಸಾರದಲ್ಲಿರೋಕ್ಕೆ ಇದೆಲ್ಲ ಅವನ ಸ್ವತಂತ್ರತೆ ಐತಂತೆ. ಏನೈತಂತ? ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಕಾರ್ಯ ಮಾಡೋಕ್ಕೆ ಸ್ವತಂತ್ರ ಐತೆ. ಇದು ಬೇರೆ ನಮ್ಮ ಅಂತರಾಯ ಕರ್ಮದ ಉದಯದಿಂದ ಏನಾಗ್ತದೆ? ಅಂತರಾಯ ಕರ್ಮದ ಉದಯದಿಂದ ಕೆಲವು ಸರಿ ನಾವು ಮಾಡಬೇಕಂದ್ರೂ ಅದು ನಮ್ಮ ಕರ್ಮನೇ. ಸ್ವತಂತ್ರ ಇದ್ದರೂ ನಾವು ಕರ್ಮಾಧೀನ ಇದೀವಲ್ಲ, ಅದಕ್ಕಾಗಿ ನಿಮಗೆ ಪಾಪ ಪುಣ್ಯ ಧರ್ಮ ದಾನ ಎಲ್ಲ ಮಾಡೋಕ್ಕೂ ನೀವು ಸ್ವತಂತ್ರ ಇದ್ದೀರಿ. ಒಳ್ಳೆಯದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. ಏನು ಮಾಡ್ಬೋದಾ? ಇದೆಲ್ಲ ನಿಮಗೆ ಸ್ವತಂತ್ರತೆ ಐತೆ, ಯಾವುದೂ ಇದಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಯಾರು ಧರ್ಮ ಮಾಡ್ತಾಯಿದ್ದಾರೆ, ಅದು ದಾನ ಪೂಜೆ ಮಾಡ್ತಾಯಿದ್ದಾರೆ, ಅವ್ರು ಮಾಡಲಿ ಒಳ್ಳೆಯದು. ಇವ್ರಿಗೇನು ಕೆಲಸ ಇಲ್ಲ ತಗ, ದಿನ ಬೆಳಗಾತಂದ್ರೆ ದಾನ ಪೂಜೆ ಮಂದಿರ ಏನೂ ಇಲ್ಲ. ನಾವು ಮತ್ತಷ್ಟು ಪಾಪ ಕಟ್ಕೊಂಡವು. ನಮ್ಗೆ ಆಗಲ್ಲ ಅಂದ್ರೆ ನಾವು ಮಾಡೋರು ಒಳ್ಳೇದು ಮಾಡ್ತಾರೆ ನೋಡು, ನನಗೂ ಮಾಡಬೇಕಿತ್ತು, ಈ ಭಾವನೆ ನಮ್ಮಲ್ಲಿ ಆಗಬೇಕು ಅಷ್ಟೇ. ಒಳ್ಳೇದು ಮಾಡ್ಕೊಳ್ಳೋದು ಕೆಟ್ಟದ್ದು ಮಾಡೋದು ಎಲ್ಲ ನಿಮ್ಮ ಹತ್ರನೇ ಇದೆ. ಏನಿದೆ? ಸುಖ ಶಾಂತಿ ಪಡ್ಕೊಳ್ಳೋಕ್ಕೂ ನಿಮ್ಮ ಹತ್ರನೇ, ಅಶಾಂತಿನೂ ಕೂಡ ನಿಮ್ಮ ಹತ್ರನೇ ಇದೆ. ಬೇರೆ ಕಡೆ ಎಲ್ಲೂ ಹೋಗಿ ಬರಬೇಕಾಗಿಲ್ಲ. ನೀವೇನು ತಿಳಿತೀರ? ಬೇರೆ ಕಡೆ ಎಲ್ಲೋ ಜಾಗದಾಗ ಒಂದು ಸುಖ ಶಾಂತಿ ನಮಗೆ ದೊರೀತದೆ. ಏನೂ ಇಲ್ಲ, ನಮಗೆ ಇಲ್ಲೇ ದೊರೀತದೆ. ಆದರೆ ನಾವು ಮಂದಿರಕ್ಕೆ ಬಂದವು, ಇಲ್ಲಿ ಬರ್ದೇನೆ ಅಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡವು, ಯಾರದ ಜೊತೆಗೋ ಏನೋ ಮಾತಾಡ್ಕೊತ ಕಾಲ ಹರಣ ಮಾಡಿಬಿಟ್ಟೆವು. ಸಮಯ ಹೋತು, ಪಾಪ ಬಂದಾತು. ಅದೇ ಒಂದು ಸ್ವಲ್ಪ ಒಳ್ಳೆಯ ಕಾರ್ಯ ಮಲ್ಕೊಂಡ್ರಿ, ಸಮಯ ಕಳೆದು ಹೋತು. ಏನಾತ? ಕಳೆದು ಹೋತು. ಆದರೆ ಇದನ್ನೆಲ್ಲ ಕಳೆದೇನೆ ಸಮಯನ ಸದುಪಯೋಗ ಮಾಡಿಕೊಂಡು ಯೋಗ್ಯ ರೀತಿಯಲ್ಲಿ ಆ ಕಾರ್ಯವನ್ನು, ನಿಮ್ಮ ಹಣ ಆಗಿರ್ಬೋದು, ನಿಮ್ಮ ಮನ ವಚನ ಕಾಯ ತನ ಮನ ಧನ ಇವನ್ನೆಲ್ಲ ನೀವು ಒಳ್ಳೆಯ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಬೋದು, ಕೆಟ್ಟದಕ್ಕೂ ಉಪಯೋಗ ಮಾಡ್ಕೊಳ್ಬೋದು. ಶ್ರೀರಾಮಚಂದ್ರ ರಾವಣ ಇಬ್ಬರೂ ಇದ್ದರು. ಆದರೆ ಒಬ್ಬರು ಸದುಪಯೋಗ ಮಾಡಿಕೊಂಡ್ರು, ಒಬ್ಬರು ಮಾಡಿಕೊಂಡ್ರು. ಶ್ರೀ ಭರತ ಚಕ್ರವರ್ತಿ, ಅವರು ಚಕ್ರವರ್ತಿ, ಅಪಾರ ಸಂಪತ್ತಿ ಇತ್ತು. ಕೈಲಾಸ ಪರ್ವತದಲ್ಲಿ 72 ಜಿನಾಲಯಗಳನ್ನು ಮಾಡಿಸಿದ್ರಂತೆ. ಋಷಭದೇವ್ ಭಗವಂತರು ಆ ಮೋಕ್ಷಕ್ಕೆ ಹೋಗಿದ್ದಾರೆ. ಬಾಹುಬಲಿ ಭಗವಂತರು ಪೌದನಾಪುರದ ರಾಜರಾಗಿದ್ದರು. 525 ಧನುಸ್ಸು ಅಂದರೆ 3250 ಅಡಿ ಎತ್ತರದ್ದು ಬಂಗಾರದ ಬಾಹುಬಲಿ ಭಗವಂತರು ಪ್ರತಿಮೆ ಮಾಡಿದ್ರಂತೆ. ಫೋಟೋ ಅಲ್ಲ, ಬಂಗಾರದ್ದನ್ನೇ ಪೂರಾ ಏನು ಪೊಳ್ಳ ಮಾಡಿಟ್ಟದ್ದಲ್ಲ, ಬಂಗಾರದ ಪ್ರತಿಮೆಯನ್ನು ಮಾಡಿಸಿದ್ರಂತೆ. ಏನು ಮಾಡಿದ್ರಂತೆ? ಬಂಗಾರದ ಪ್ರತಿಮೆ ಮಾಡಿದರು. ಹಾಗೆಯೇ ಭರತ ಚಕ್ರವರ್ತಿ ಅಷ್ಟೆಲ್ಲ ಮಾಡಿದರು. ಅಲ್ಲಿ ಮಂದಿರ ಕಟ್ಟಿದರು, ಮಂದಿರ ಎಷ್ಟು ದೊಡ್ಡವು, ಆ 3000 ಅಡಿ ಎತ್ತರ ಖಡ್ಗಾಸನ ಪದ್ಮಾಸನ ಪ್ರತಿಮೆ. ಮತ್ತು ಮಂದಿರ ಎಷ್ಟು ದೊಡ್ಡದಾಗಿರಬೇಕು? ನಮ್ಮ ಮಂದಿರದಷ್ಟು ಇಲ್ಲಿ ಮಂದಿರ ಐತಲ್ಲ ಮಹಾರಾಜ್, ಎಷ್ಟು ದೊಡ್ಡದೈತನ. ಆದರೆ ಅಷ್ಟು ಮಂದಿರವನ್ನು ಮಾಡಿದರು, ದಿನನಿತ್ಯ ಪೂಜೆ ಮಾಡ್ತಿದ್ರು, ದಾನ ಮಾಡಿ. ಹಾಗೆ ರಾವಣ ಮಾಡ್ತಿದ್ರು, ಹಾಗೇನು ಕೆಟ್ಟದ್ದಿರಲಿಲ್ಲ. ಆದರೂ ಒಂದು ಸ್ವಲ್ಪ ಯಾವೊಂದೋ ಒಂದು ಕರ್ಮದ ಉದಯದಿಂದ ಕೆಟ್ಟ ವಿಚಾರಗಳು ಬಂದು, ಆದರೂ ಅವರಿಗೂ ಕೇಳಿದ್ರಂತೆ ಏನು ಮಾಡಬೇಕು, ಈ ಲಂಕೆಯನ್ನೆಲ್ಲ ಒಡೆದು ಬಂಗಾರದ್ದು ಮಾಡಿಬಿಡ್ರಿ ಅಂತಂದ್ರಂತೆ. ಅಪಾರ ಅಲ್ಲಿನೂ ಕೋಶಾಧ್ಯಕ್ಷರಿದ್ದರು, ಇಲ್ಲಿನೂ ಇದ್ದರು.
ಆದರೆ ಇವ್ರಿಗೆ ಹಿಂಗಂದ್ರು ಅವ್ರು ಹಿಂಗಂದ್ರು ನೋಡ್ರಿ, ಮಾಡಿಕೊಂಡ್ರು. ಅವರು ಪುರುಷಾರ್ಥ ಮಾಡಿ ಮೋಕ್ಷಕ್ಕೆ ಹೋದರು, ರಾವಣ ನರಕಕ್ಕೆ ಹೋದರು. ಅಲ್ಲ, ರಾವಣ ಧಾರ್ಮಿಕ ಇದ್ರು ಬಿಡ್ರಿ, ಏನೋ ಒಂದು ತೀವ್ರ ಪಾಪ ಕರ್ಮದ ಉದಯ ಆದಾಗ ಅವರಿಗೂ ಅವರು ವಿಚಾರ ಮಾಡ್ತಿದ್ರು, ನಾನು ಇದನ್ನು ಮಾಡ್ತಾ ಇದ್ದೀನಿ ಸರಿಯಲ್ಲ. ಅವರು ಅಷ್ಟೇ ಅಲ್ಲ, ಎಷ್ಟೋ ಜನ ಇದ್ದಾರೆ ಈಗ, ತಮಗೆಲ್ಲ ಗೊತ್ತಿಲ್ಲ. ನೋಡಬೇಕು, ಈಗ ಒಬ್ಬರು ದಾನ ಚಿಂತಾಮಣಿ ಅತ್ತಿಮಬ್ಬೆ ಅಂತ ಆಗಿ ಹೋಗಿದ್ದಾರೆ. 1500 ಜಿನಾಲಯಗಳನ್ನು ಮಾಡಿಸಿದ್ರಂತೆ. 501, 1008 ಪಾರ್ಶ್ವನಾಥ ಭಗವಂತರದ ಬಂಗಾರದ ಪ್ರತಿಮೆ ಮಾಡಿಸಿದ್ರಂತೆ. ಏನು ಮಾಡಿದ್ರಂತೆ? ನಾವು ಅದಕ್ಕಾಗಿ ಮಾರಾದಿರ ಸಂಪತ್ ಶುಕ್ರವಾರ ಮಾಡ್ತೇವೆ. ನಮಗೂ ದುಡ್ಡು ಬರಲಿ, ನಾವು 1 ಲಕ್ಷ ಮಾಡ್ತೇವೆ ಕಡೆಗೆ. ನಿಮ್ಮ ಬುದ್ಧಿಗೆ ಎಷ್ಟು ಕೆಟ್ಟು ಹೋಗಿತ್ತು, ಏನು, ಯಾರು ಕಲಿಸಿಕೊಟ್ರು, ಯಾರು ಹೇಳಿದ್ರು ಗೊತ್ತಿಲ್ಲ. ಇದು ನೀವು ಸಂಪತ್ತು ಮಾಡಿರಿ. ಏಕಾದಶಿ ದುಪ್ಪಟ್ಟು ಕಾಶಿ ಅಂತ ಆತಲ್ಲ, ಕನ್ನಡದಲ್ಲಿ ಒಂದು ಅಂತಾರ, ಸಿಕ್ಕಿದ್ರೆ 20, ಸಿಕ್ಕದಿದ್ರೆ 70. ಏನ ಸಿಕ್ಕಿದ್ರೆ 20 ಸರಿ, ಸಿಕ್ಕಿದ್ರೆ ನೀವೇನು ಅವ್ರು ನೋಡ್ರಿ. ಆ ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಗ್ರಂಥ ಇಲ್ಲಿ ಇದೆ, ಹಿಂದಿಲೂ ಇದೆ, ಕನ್ನಡದಾಗೂ ಐತೆ. ತಗೊಂಡು ಓದಿ ನೋಡ್ರಿ, ಅವರಿಗೂ ಬಯಕೆ ಆಗ್ತಿತ್ತಂತೆ. ಎಷ್ಟೆಷ್ಟು ಒಳ್ಳೆಯ ಕೆಲಸ ಮಾಡಿದ್ರಿ. ಸತಿ ಸೀತೆಯದು ಉದಾಹರಣೆ ನೋಡ್ರಿ, ಆಂಜನೇಯದು ನೋಡ್ರಿ, ನೀಲಿಯವ್ರದ್ದು ನೋಡ್ರಿ, ಚಂದನ ಬಾಲದ ಇತಿಹಾಸ ತೆಗೆದು ನೋಡ್ರಿ. ಯಾರ್ದು ಒಬ್ಬರಿಗಿಂತ ಒಬ್ಬರು ಧರ್ಮಕ್ಕಾಗಿ ತಮ್ಮ ಜೀವನವನ್ನೆಲ್ಲ ಮುಡುಪಾಗಿಟ್ಟು ದುಡಿದ್ರು. ಎಷ್ಟು ಜನ ಎಂತೆಂಥ ಸಾಹುಕಾರರು, ಎಂತೆಂಥವರು ಅವ್ರ ಜೀವನದಾಗೆಲ್ಲ ಧರ್ಮಕ್ಕೆ. ರಾಜರಂದರೆ ಹಿಂದೆ ರಾಜರೆಲ್ಲ ರಾಜ್ಯೇಶ್ವರಿ ಸೋನರಕೇಶ್ವರಿ ರಾಜ್ಯ ಮಾಡ್ತಾ ಏನು ಹೋಗ್ತಿದ್ರ, ಅವರೆಲ್ಲ ನರಕಕ್ಕೆ ಹೋಗೋದಂತೆ. ಅದಕ್ಕಾಗಿ ನಮ್ಮ ಹಿಂದಿನ ರಾಜರು ನೋಡ್ರಿ ಎಷ್ಟೆಷ್ಟು ಮೂರ್ತಿಗಳನ್ನು ಮಾಡಿದರು, ಎಷ್ಟು ಮಂದಿರ. ಇಲ್ಲಿ ನೋಡ್ರಿ, ಕರ್ನಾಟಕದ ರಾಜ್ಯದ ಇತಿಹಾಸದಲ್ಲಿ ಯಾರು ಬರ್ತಾರಲ್ಲ ಎಲ್ಲ ಜೈನ ರಾಜರೇ ಇದ್ದರು. ಕ್ಷತ್ರಿಯ ಧರ್ಮ ಜೈನ ಧರ್ಮವನ್ನೇ ಪಾಲಿಸ್ತಿದ್ರು. ಚಾಳುಕ್ಯರು ನೋಡ್ರಿ, ಚೋಳರು ನೋಡ್ರಿ, ಗಂಗಾರರು ನೋಡ್ರಿ, ನೀವು ಇನ್ಯಾರನ್ನ ಎಷ್ಟು ಜನ ದೊಡ್ಡ ರಾಜರೆಲ್ಲ ಆಗೋದ್ರಲ್ಲ, ಇವರೆಲ್ಲರೂ ಕೂಡ ಎಷ್ಟೆಷ್ಟು ದೊಡ್ಡ ಜಿನಾಲಯಗಳನ್ನು, ಎಷ್ಟು ಮಂದಿರ, ಬಾಹುಬಲಿ ಭಗವಂತರ ಚಾಮುಂಡರಾಯ ಗಂಗರ ಮಂತ್ರಿ ಆಗಿದ್ರು, ಸೇನಾಪತಿ ಆಗಿದ್ರು. ಆದರೂ ಅವರು ಆ ಮೂರ್ತಿಯನ್ನು ಹೇಗೆ ಮಾಡಿದರು? ಈಗ ಅದರ ಮೇಲೂ ಎಷ್ಟೋ ಜಾಗದ ಕಾರ್ಕಳದಲ್ಲಿದೆ, ಧರ್ಮಸ್ಥಳದಲ್ಲಿದೆ. ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗಡೆಯವರ ತಾಯಿ ಇದ್ದರು, ರತ್ನಮ್ಮ ಹೆಗಡೆ ಅಂತ. ಅವರು ತೀರಿಕೊಂಡಾಗ ಲಕ್ಷ ಜನ ಅಲ್ಲ, ಕೋಟಿಗಟ್ಟಲೆ ಜನ ಎಲ್ಲ ಕಂಬನಿ ಸುರಿದ್ರು. ಅವ್ರ ಕೈಯಿಂದ ಎಷ್ಟೋ ಸಾವಿರ ಲಕ್ಷ ಜನ, ಕೋಟಿ ಜನರಿಗೆ ತಮ್ಮ ಕೈಯಿಂದನೇ ಊಟ ಬಡಿಸ್ತಿದ್ರು. ಏನು ಮಾಡ್ತಿದ್ರು? ಒಳ್ಳೆ ಕಾರ್ಯವನ್ನು ಮಾಡಿದ್ರು. ಎಷ್ಟೋ ಜನ ಆಗೋಗಿದ್ದಾರೆ. ನಾವು ಏಕೆ ಅಂತಂದರೆ ಅವ್ರ ಜೀವನದಲ್ಲಿ ಅವ್ರ ಹಣವನ್ನು, ಧನವನ್ನು, ಮನವನ್ನು ಎಲ್ಲದನ್ನೂ ಸದುಪಯೋಗ ಮಾಡಿಕೊಂಡ್ರು. ಇಲ್ಲ ಆದ್ರೆ ಮತ್ತೆ ಇನ್ನೆಲ್ಲಿ ಸಿಕ್ಬೇಕ್ರಿ? ಅದೇ ಶ್ರಾವಣ ಬೆಳಗುಳದ ಬಾಹುಬಲಿ ಭಗವಂತರು ನಾವು ಆದರ್ಶರನ್ನು ಆದರ್ಶವಾಗಿ ಇಟ್ಕೊಂಡ್ರೆ ಇವತ್ತು ನಮಗೆ ಕಾಣುತ್ತದೆ ಆ ಮೂರ್ತಿ ಯಾಕಾಗಿ ಮಾಡಿದರು. ಬಾಹುಬಲಿ ಭಗವಂತರ ಜೀವನ ನೋಡ್ರಿ, ಅವರ ಆದರ್ಶ ಹೇಗಿತ್ತು ಅಂತಂದರೆ, ಆ ತ್ಯಾಗ ತಪಸ್ಯ. ನಮಗೆ ಸೆಕೆ ಆಗ್ತದೆ, ನಮಗೆ ಚಳಿ ಆಗ್ತದೆ, ಬಿಸಿಲಾಗ್ತದೆ, ಹಸುವಾಗ್ತದೆ, ಅವ್ರಿಗೆ ಆಗುತ್ತಿರ್ಲನು. 365 ದಿನ ನಿಮ್ಮಲ್ಲಿ ಅಂತಾರಲ್ಲ, ತಂದೆ ಹುಲಿ ಆದರೆ ಮಗ, ಸಂದೆ ಸೇರಾದರೆ ಮಗ ಸವಾ ಸೇರ್ ಅಂತಾರಲ್ಲ. ತಂದೆ 6 ತಿಂಗಳು ನಿಂತರು ಋಷಭನಾಥ್ ತೀರ್ಥಂಕರು ತಪಸ್ಸೆಗೆ, ಮಗ ನಿಂತರು 12 ತಿಂಗಳು. ಬಾಹುಬಲಿಯರು ಮುನಿಯಾಗಿ ಅಲಿಗಾಡಿಲ್ಲ, ಗೆದ್ಲೆ ಎಲ್ಲ ಹುತ್ತ ಕಟ್ಟಿದಂತೆ. ಆ ಹುತ್ತದಾಗ
ಕಾಳಿಂಗ ಸ್ವಲ್ಪ ಬಂದು ಅವ್ರ ಕಾಲಿನ ಸುತ್ತ ಹೆಡೆಯನ್ನು ಬಿಚ್ಕೊಂಡು ವಿಷ ಉಗುಳುತ್ತಿತ್ತಂತೆ. ಕಾಲು ಸುತ್ತ ಸುರುಳಿಸು ಒಂದು ಹಲ್ಲಿ ಬಿದ್ದರೆ ನೀವೆಲ್ಲ ಈಗ ಓಡಿ ಹೋಗ್ಬಿಡಾರ. ಆದರೆ ಅವರು ಅಲಿಗಾಡಿಲ್ಲ. ನೋಡ್ರಿ ನಾವು ಅವರ ಆದರ್ಶ ಹೇಗಿತ್ತು, ಅವರ ತಪಸ್ಯ ತ್ಯಾಗ ಹೇಗೆ. 365 ದಿನ ಆಹಾರ ಇಲ್ಲ, ನೀರಿಲ್ಲ. ಚಳಿಗಾಲದಲ್ಲಿ ಮಂಜುಗಡ್ಡೆಯಿಂದ ಮುಚ್ಚಿ ಹೋಗಿದ್ರಂತೆ. ಬೇಸಿಗೆಯಲ್ಲಿ ಜ್ವಾಲೆ ಹೇಗೆ ತಾಗ್ತಿದ್ದಂತೆ ಬಿಸಿಲು, ಅದನ್ನು ಸಹಿಸ್ಕೊಂಡಿಲ್ಲ, ಸಹಿಸ್ಕೊಂಡ್ರು. ಮಳೆಗಾಲದಲ್ಲಿ ಬಾಣದ ಹಾಗೆ ಹನಿ ತಾಗ್ತಿದ್ದಂತೆ, ಮಳೆ ಹನಿ. ಮುಸಲ್ದಾರ ಬಾರೀಸ್ ಅಂತಾರೆ. ಮುಸಲ್ ಅಂದ್ರೆ ಒನಕೆ, ಅದರ ಹಾಗೆ ಹನಿಗಳು ಬಂದು ಹೊಡಿತಿದ್ದಂತೆ ಮೈಗೆ. ಅದರ ಅಲಿಗಾಡಿಲ್ಲ, ನಿಂತರು. ಬಳ್ಳಿಗಳೆಲ್ಲ ಶರೀರದ ಮೇಲೆ ಹತ್ತು ಹೋದು, ಪಕ್ಷಿಗಳೆಲ್ಲ ಗೂಡು ಕಟ್ಕೊಂಡು. ಆದರೆ ಹಾವು ಚೇಳು ಶರೀರದ ಮೇಲೆ ಹತ್ತಿ ಇಳಿದು ಬರ್ತಿದ್ದಂತೆ. ಅಲಿಗಾಡದೆ ತಪಸ್ಸೆಯನ್ನು ಮಾಡಿದರು. ಆ ತಪಸ್ಯದ ಮಹಿಮೆಯಿಂದ ಕೇವಲ ಜ್ಞಾನ ಪಡ್ಕೊಂಡೇ ಎದ್ರು ನೋಡ್ರಿ. ಅಂಥ ಆದರ್ಶರು ನಮಗೆ ಪೂಜೆ ಮಾಡೋಕ್ಕೂ ನಮಗೆ ಟೈಮ್ ಇಲ್ಲ, ದರ್ಶನ ಮಾಡೋಕ್ಕೂ ನಮಗೆ ಇದಿಲ್ಲ, ಅವ್ರದ್ದು ಸ್ತುತಿ ಮಾಡೋಕ್ಕೂ ನಮಗೆ ಕೂಡ ಭಾವನೆ ಇಲ್ಲ. ಆ ಮೂರ್ತಿಯ ನಿರ್ಮಾಣ ಮಾಡಾಗ ಏನು ಶ್ರಮ ಪಟ್ಟಿದ್ರಂತ ಗೊತ್ತಾ? ಅದು ಯಾಕೆ ಮಾಡಿದ್ರು ಗೊತ್ತಾ? ಶ್ರಾವಣ ಅದರ ನಂತರ ಭಾಳ ಕಡೆ ಮಾಡಿದರು. ಆದರೆ ಆ ಮೂರ್ತಿ ಹೆಂಗೆ ಅಂತೂ ಆ ಭಗವಂತರ ನೋಡಿದ್ರೆ ಏನೂ ಅನಿಸಲ್ಲ. ಈಗದ ಆದಿಯಲ್ಲಿ ಭಗವಂತರ ಮೋಕ್ಷ ಹೋಗಿದ್ದಾರೆ. ಈಗ ನಿಂತದ್ದು ನೋಡಿದ್ರೆ ಈಗ ನಿಂತಾರ ಅನ್ಬೇಕು. ಏನಾಗಬೇಕು? ಈಗ ತಪಸ್ಸಿಗೆ ನಿಂತಾರ, ಅವರೇ ಸಾಕ್ಷಾತ್ ನಿಂತಾರ ಅಂತ ಕಾಣ್ತದೆ. ಇಡೀ ಜಗತ್ತಿನಲ್ಲೆಲ್ಲ ಆ ದಿಗಂಬರ ಧರ್ಮದ ತೆರೆದಿಟ್ಟ ಗ್ರಂಥ. ಇಡೀ ಜಗತ್ತಿನೆಲ್ಲ ದಿಗಂಬರತ್ವವನ್ನು ಇಡೀ ಜಗತ್ತಿಗೆಲ್ಲ ಸಾರಿ ಅದೊಂದು ತೆರೆದಿಟ್ಟ ಗ್ರಂಥ ನೋಡ್ರಿ. ಅದಕ್ಕೆ ಕಾರಣ ಕಾಳಲಾದೇವಿ ಒಂದು ದಿನ ವಿಚಾರ ಮಾಡಿದ್ರಂತೆ, ನನಗೆ ಆ ಬಾಹುಬಲಿ ಭಗವಂತನ ಪ್ರತಿಮೆ ಅಂದರೆ ಚಾಮುಂಡರಾಯರ ತಾಯಿಯವರಿಗೆ ಈ ಭಾವನೆ ಆತಂತ, ನಾನು ಆ ಬಾಹುಬಲಿ ಭಗವಂತರನ್ನೇ ದರ್ಶನ ಮಾಡಬೇಕು. ಆದರೆ ದರ್ಶನ ಆಗತಕ್ಕ ನಂದೆಲ್ಲ ತ್ಯಾಗ ಮಾಡಿಬಿಟ್ರಾನ. ಆವಾಗ ಇದು ಗೊತ್ತಾಯ್ತು, ಅದು ಸಮುದ್ರ ಪಾಲಾಗಿ ಹೋಗಿದೆ, ಇಲ್ಲೇ ಈ ಮೂರ್ತಿಯನ್ನು ನಿರ್ಮಾಣ ಮಾಡಿರಿ ಅಂತ. ಆವಾಗ ಆ ಮೂರ್ತಿಯ ನಿರ್ಮಾಣ ಅವರಿಗೇನೋ ಕನಸು ಬಂತು. ಅದರಿಂದ ಅವರು ಆ ಮೂರ್ತಿ ನಿರ್ಮಾಣ ಮಾಡಿದರು. ಆ ಮೂರ್ತಿ ನಿರ್ಮಾಣ ಮಾಡೋರು ಎಷ್ಟೆಷ್ಟು ಒಳ್ಳೆಯ ಅವ್ರ ತಾಯಿಯ ಹಂಬಲು ಮತ್ತು ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಗಳ ಮಾರ್ಗದರ್ಶನ ಅದರಿಂದ ಶುರು ಮಾಡಿದ್ರು. ಆದರೆ ಆ ಮೂರ್ತಿಯನ್ನು ಕೆತ್ತ ಅಂತ ಅರಿಷ್ಟ ನೇಮಿ ಹೇಳ್ತಾರೆ. ಒಂದು ದಿನ ಮೂರ್ತಿ ಪ್ರಾಣ ಪ್ರತಿಷ್ಠೆ ಆಗಿ ಎಲ್ಲ ಆದಮೇಲೆ ಅಮ್ಮ ಅವ್ರ ತಾಯಿಗೆ ಹೇಳ್ತಾರೆ, ನೀವು ಸಾಂಬಾರಿಗೆ ಪಲ್ಯಗೆ ಎಲ್ಲ ಉಪ್ಪನ್ನು ಯಾಕೆ ಹಾಕಿಲ್ಲಮ್ಮ ಅಂತ ಕೇಳ್ತಾರೆ. ಯಾರ ಜೊತೆಗೆ? ಅವ್ರ ತಾಯಿ ಕೇಳ್ತಾರೆ, ಅರಿಷ್ಟ ನೇಮಿ. ಆವಾಗ ಅವ್ರ ತಾಯಿ ಹೇಳ್ತಾರಂತೆ, ಮಗ ನಿನಗೆ ಇವತ್ತು ಗೊತ್ತಾಯ್ತು, ಯಾವ ದಿನ ನೀನು ಆ ಪಾಷಾಣದಲ್ಲಿ ಪರಮಾತ್ಮನನ್ನು ನೋಡುವ ಸಂಕಲ್ಪವನ್ನು ಮಾಡಿಕೊಂಡಿದ್ದೋ ಆವತ್ತಿಂದನೇ ನಾನು ಹಾಕಿಲ್ಲ. ಎಷ್ಟು ಏಕಾಗ್ರತೆ ಆಗಿರಬೇಕು ನೋಡ್ರಿ ಅವನಿಗೂ. ಅವ್ರಿಗಿನ್ನೇನು ಗೊತ್ತಿಲ್ಲ, ಈ ಪಾಷಾಣದಲ್ಲಿ ನಾನು ಈ ಕಲ್ಲಿನಲ್ಲಿ ನಾನು ಪರಮಾತ್ಮನನ್ನು ನೋಡಬೇಕು ಅಷ್ಟೇ ಒಂದು ಅವರ ತಲೆಯಲ್ಲಿ ಇತ್ತು. ಯಾವಾಗ ಏನಾಯ್ತು ಗೊತ್ತಿಲ್ಲ. ಆದರೆ ಅವನಿಗೂ ಎಷ್ಟು ಹೇಳಿದ್ರಂತೆ, ಎಷ್ಟು ಅದರಲ್ಲಿ ಕಲ್ಲಿನ ಚಾಣದಿಂದ ನೀನು ತಗೊಂಡು ಬರ್ತೀಯಲ್ಲ ಅಷ್ಟು ಅದ್ರ ಬುಟ್ಟಿ ತುಂಬಿಕೆ ಅಷ್ಟು ಮುತ್ತು ರತ್ನ ನಿನಗೆ ಕೊಡ್ತೀವಿ. ಆದರೆ ಅವರಿಗೂ ಕೂಡ ಆ ಮುತ್ತು ರತ್ನದ ಕಡೆ ತಲೆ ಇಲ್ಲ. ನನಗಂತೂ ಭಗವಂತನ ನೋಡಬೇಕು ಇದ್ರಾಗ. ಅಷ್ಟು ಒಂದು ಮಹಾತ್ಮದ ಮಹಿಮೆ ಇಡೀ ಜಗತ್ತಿಗೆ. ನಾಸ್ತಿಕರು ಕೂಡ ಈಗ ಔರಂಗಜೇಬಗೆ ಇಡೀ ಜಗತ್ತೆಲ್ಲ ಏನು ಹೇಳ್ತದಂತ ಅಂದ್ರೆ ಅವನು ಒಬ್ಬ ಕಲ್ಕಿ ಅಂತ ಹೇಳ್ತಾರೆ. ಅವನು ಇಷ್ಟು ವಿಗ್ರಹಗಳನ್ನೆಲ್ಲ ಒಡೆದು ಹಾಸ್ಕೊಂಡು ನಡೀತಿದ್ನಂತ. ಮೂರ್ತಿಗಳನ್ನು ಇಷ್ಟು ವೃತ್ತಿ ಅದನ್ನು ಒಡೆದು ಹಾಕಿ
ಆದರೂ ಅವನು ಕೂಡ ಅಲ್ಲಿಗೆ ಹೋಗಿದ್ದಂತೆ. ಅದನ್ನು ಕೆಟ್ಟ ಭಾವನೆಯಿಂದಲೇ ಅಲ್ಲಿ ಹೋಗಿ ಆ ಭಗವಂತನ ಪ್ರತಿಮೆ ನೋಡಿದಾಗ ಗಂಟೆಗಟ್ಟಲೆ ಆ ಭಗವಂತನ ದರ್ಶನ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಮತ್ತೆ ಕೈ ಮುಕ್ಕೊಂಡು ಗಂಟೆಗಟ್ಟಲೆ ನಿಂತು ಆ ಭಗವಂತನಿಗೆ ಪ್ರಾರ್ಥನೆ ಮಾಡಿಕೊಂಡು ಬೆನ್ನು ತೋರಿಸ್ತೇನೆ ಇಳಿದು ಬಂದಂತೆ. ಅಂತ ನಾಸ್ತಿಕರಿಗೂ ಕೂಡ ಆಸ್ತೆ, ಅವರಿಗೆ ಒಂದು ಶ್ರದ್ಧಾ ಉತ್ಪನ್ನ ಆಗೋಂಥ ಕಾರ್ಯವನ್ನು ನಾವೇನು ತಿಳಿತೀವಿ, ಇದರಲ್ಲೇನಿದೆ ಅಲ್ಲ, ಬಹಳಷ್ಟಿದೆ. ಎಷ್ಟು ಮಾಡಿದಾರೆ ನೋಡ್ರಿ ನೀವು. ಯಾರ್ಯಾರ್ದು ಇಲ್ಲಿ ಇತಿಹಾಸ ತೆಗೆದು ನೋಡ್ರಿ, ಕರ್ನಾಟಕ ರಾಜ್ಯದ ಇತಿಹಾಸವನ್ನೇ ತೆಗೆದು ನೋಡ್ರಿ, ಎಲ್ಲಿಂದ ಎಲ್ಲಿ ತಕ್ಕ ಯಾವ ರಾಜರನ್ನು ನೋಡ್ರಿ, ಅವರು ಅಲ್ಲಿ ಜಿನ ಮಂದಿರ ಕಟ್ಟಿಸಿದ್ರು, ಇಲ್ಲಿ ಬಾಹುಬಲಿ ಮೂರ್ತಿಯನ್ನು ಸ್ಥಾಪನೆ ಮಾಡಿದರು, ಅಲ್ಲಿ ಇಷ್ಟು ಮುನಿಗಳ ಇಷ್ಟು ದಾನ ಚಿಂತಾಮಣಿ ಅತ್ತಿಮಬ್ಬೆ ಅವರು ಗರ್ಭವತಿಯಾರಾದಾಗ ಬೈಕ್ಯ ಮಾಡ್ತಂಥವ್ರಿಗೆ ಏನಂತ ಬೈಕ್ಯ ಆತಂತ ನಿಮಗೇನಾಗಿತ್ತು? ಎಲ್ಲಿ ಹುಣಸೆ ಮರ ಐತೆ, ಎಲ್ಲಿ ಮಣ್ಣು ಐತೆ, ಏನೈತೆ, ಆದರೆ ಅವ್ರಿಗೆ ಬೈಕೆ ಆಗ್ತಿತ್ತಂತೆ. ಇವತ್ತು ನಾನು ನನಗೆ 1,000 ಶಾಂತಿ ಪುರಾಣವನ್ನು ಕೈಯಿಂದ ಬರೆಸಿ ಎಲ್ಲರಿಗೂ ದಾನ ಕೊಡಬೇಕಂತ ಭಾವನೆ ಆಗೈತೆ. ಒಂದಿನ ಹೇಳ್ತಾರೆ, ಗರ್ಭವತಿ 1,008 ಹಸುಗಳನ್ನು ಯಾರು ಸಾಮರ್ಥ್ಯದಲ್ಲಿ ಕಮ್ಮಿ ಇದ್ದಾರ ಆರ್ಥಿಕವಾಗಿ ಅವರಿಗೆ ದಾನವಾಗಿ ಕೊಡಬೇಕು ಅಂತ ಭಾವನೆ ಆಯ್ತು. ಇನ್ನೊಂದು ದಿನ ಹೇಳ್ತಾರೆ, ನನಗೆ 1,008 ಪಾರ್ಶ್ವನಾಥ ಭಗವಂತರ ಬಂಗಾರದ ಪ್ರತಿಮೆ ಮಾಡುವ. ಅವ್ರ ತಾಯಿ ಅವ್ರ ಅತ್ತೆ ಅಂತಾರೆ, ಏನು ಮಾತು ಎತ್ತಿದ್ರಿ ಎಲ್ಲ, ನೀನು 1,008 ಎಲ್ಲಿಂದ ತರಬೇಕು, ಹೇಗೆ ಮಾಡಬೇಕು? ಆದರೆ ನೀವು ಅದನ್ನು ತಗೊಂಡು ಓದಿ ನೋಡ್ರಿ ಅವರ ಜೀವನದಲ್ಲಿ ಹೇಗಿತ್ತಂತ. ಇನ್ನೊಂದು ದಿನ ಹೇಳ್ತಾರೆ, ನನಗೆ 1,008 ಜನ ಮುನಿಗಳಿಗೆ ಆಹಾರ ಕೊಡಬೇಕಂತ ಭಾವನೆ ಆಗೈತೆ. ನೋಡ್ರಿ ಇದನ್ನು ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಗ್ರಂಥವನ್ನು ತೆಗೆದು ನೋಡ್ರಿ, ಅದರಲ್ಲಿ ಅವ್ರಿಗೆ ನಿಮಗೆ ಬರ್ತದ 1,008 ಜನ ಮುನಿಗಳ ಸಂಘ ಸಹಿತಾಗಿ ಅಜಿತ್ ಸೇನ ಆಚಾರ್ಯರಾದಿ ಸಂಘಗಳಲ್ಲಿ ವಿಹಾರ ಮಾಡ್ತಾ ಅವರು ಊರಲ್ಲಿ ಬಂದರು. ಕೆಲವೇ ತಿಂಗಳುಗಟ್ಟಲೆ ಇದ್ದರು, ಎಲ್ಲರಿಗೂ ಆಹಾರ ಕೊಟ್ಟರು. ಪ್ರತಿಯೊಂದು ಕಾರ್ಯನೂ ಪೂರ ಆಗಿದವ. ಏನಾಗಿದವ ಅಂದ್ರೆ ಅವರ ಸಂಕಲ್ಪ ದೃಢ ಶಕ್ತಿ. ಒಂದಿನ ಇಲ್ಲೇ ಲಕ್ಕುಂಡಿ ಗೊತ್ತಾ ತಮ್ಗೆ, ಇತಿಹಾಸದಲ್ಲಿ 108 ಬಸ್ತಿ ಇದ್ದಂತೆ. ಆ ಕಲ್ಲಿ ಈಗಿದೆ, ಆ ಬಸ್ತಿಲಿ ಹೋಗಿ ನೀವು ನೋಡ್ರಿ. ಈಗಂತೂ ಒಂದೇ ಬಸ್ತಿ ಉಳಿದಿದೆ, ಅದ್ರ ಪಕ್ಕದಲ್ಲಿ ಇನ್ನೊಂದು ಐತೆ, ಖಾಲಿ ಐತೆ. ಬಾಕಿದೆಲ್ಲ ಏನೇನೋ ಆಗಿ ಹೋಗಿದ್ದಾವೆ. ಆದರೆ ಆ ಕಲ್ಲಲ್ಲಿ ಈಗಲೂ ನೋಡಿದ್ರೆ ನಿಮ್ಮ ಮುಖ ಕಾಣ್ತದೆ. ಆ ಕಂಬದಲ್ಲೆಲ್ಲ ನೋಡಿದರೆ ಇಷ್ಟು ವಿಶಾಲ ಆಗಿದೆ. ಇದೆಲ್ಲ ನಿಮ್ಮ ಈ ಏರಿಯಾ ಎಲ್ಲ ಅರ್ಧನ ಬಂದಿತ್ತು, ನಿಮ್ಮ ಊರೇ ಅರ್ಧ ಹೋದಿತ್ತು ಅದ್ರಾಗ. ಆ ಮಂದಿರ ಪರಿಸರ ಅಷ್ಟು ಚೆನ್ನಾಗಿ ಆ ಜಿನ ಮಂದಿರವನ್ನು ಮಾಡಿದರು. ಅಷ್ಟೆಲ್ಲ ಆದಮೇಲೆ ಒಂದಿನ ಶ್ರಾವಣ ಬೆಳಗೊಳ ಹೋಗ್ಬೇಕಂದ್ರೆ ನನ್ನ ಅನ್ನದ ತ್ಯಾಗ ಮಾಡಿಕೊಂಡ್ರು. ನೀರು ಹಾಲು ಹಣ್ಣು ಏನೋ ಆಗೆಲ್ಲ ತಿಂಗಳಗಟ್ಟಲೆ ಹೋಗಬೇಕು. ಅಲ್ಲಿಗೆ ಹೋದಾಗ ಶ್ರಾವಣ ಬೆಳಗೊಳದಲ್ಲಿ ಹೋದಾಗ ಅವರು ಸೊಸೆಯಂದಿರು ಇಬ್ಬರು ಇದ್ದರು. ಅವ್ರು ಹೇಳ್ತಾರೆ, ನೀವು ಡೋಲಿ ಮೇಲೆ ಕೂತ್ಕೊಳ್ತಿದ್ರಿ, ಇಲ್ಲ ತೊಂದರೆ ಇಲ್ಲ ಅತ್ತೆ, ನೀವು ಬೇರೆಯವ್ರು ಹೊತ್ಕೊಳ್ಳೋದು ಬೇಡ, ನಾವೇ ಹೊತ್ಕೊಂಡು ಹೋಗ್ತೀವಿ ನಾವಿಬ್ಬರು, ನೀವು ಕೂತ್ಕೊಳ್ರಿ. ಅವ್ರು ಏನು ಹೇಳಿದ್ರು ಗೊತ್ತಾ, ಮೆಟ್ಲ ಮೇಲೆ ಕೂತ್ಕೊಂತ ಬಹಳ ಮಹತ್ವಪೂರ್ಣ ಇದೆ, ಇದು ಮಾಡಿ ತಮ್ಮ ಆತ್ಮ ಕಲ್ಯಾಣ ಮಾಡಿಕೊಡ್ರಿ. ಅಹಿಂಸಾ ಪರಮೋ ಧರ್ಮ. परम पूज संत शिरोमणि आचार्य गुरुवर विद्यासागर जी महाराज। इस कार्यक्रम के पुण्यार्चक थे बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार।